ಬೆಂಗಳೂರಿನಲ್ಲಿ 29 ವರ್ಷದ ಮಹಿಳೆಯೊಬ್ಬಳು ಉಸಿರು ಚೆಲ್ಲಿದ್ದಾಳೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಆಕೆಯ ಹೆಸರು ಬಹಾರ್ ಆಸ್ಮಾ ಅಂತ ಹೇಳಿ. ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಆತ್ಮಹತ್ಯೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಆದ್ರೆ ಇಲ್ಲ, ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥವಳಲ್ಲ. ಡಬಲ್ ಗ್ರಾಜುಯೇಟ್ ಹುಡುಗಿಯವಳು, ಕೆಲಸ ಮಾಡ್ತಾ ಇದ್ಲು, ಒಳ್ಳೆ ಧೈರ್ಯವಂತೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ಸಾಧ್ಯನೇ ಇಲ್ಲ. ಆಕೆಯನ್ನ ಕೊಲೆ ಮಾಡಿ ನೇಣು ಬಿಗಿದಿದ್ದಾರೆ ಅಂತ ಹೇಳಿ ಆಕೆಯ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಹೆಬ್ಬಾಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ಪತಿ ಬಶೀರ್ ಉಲ್ಲಾದ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಬಹಾರ್ ಆಸ್ಮಾ ಸಾವನ್ನಪ್ಪಿದಾಕೆ ಆಕೆಯ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿತ್ತು. ಆಕೆಯ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. 29 ವರ್ಷ ಆಕೆಗೆ, ಬಹಾರ್ ಆಸ್ಮಾಗೆ. ಆಕೆಯ ಪತಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ಆಕೆಯ ಪತಿಯ ಫೋಟೋನ ಗಮನಿಸ್ತಾ ಇದ್ದೀರಿ. ಆತನ ಹೆಸರು ಬಶೀರುಲ್ಲಾ. ಆತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಬಹಾರ್ ಆಸ್ಮಾ ಕೂಡ ಖಾಸಗಿ ಕಂಪನಿಯೊಂದರಲ್ಲಿ HR ಆಗಿ ಕೆಲಸ ಮಾಡ್ತಿದ್ಲು ಅನ್ನುವಂಥ ಮಾಹಿತಿ ಇದೆ. ನೋಡೋಕೆ ಸುಂದರವಾಗಿದ್ದಂತಹ ಜೋಡಿ, ಆದ್ರೆ ಇವರಿಬ್ಬರ ಬದುಕು ಸುಂದರವಾಗಿರ್ಲಿಲ್ಲ ಅನ್ನುವಂಥದ್ದು ಸದ್ಯ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಬಹಾರ್ ಆಸ್ಮಾ ಸಾವನ್ನಪ್ಪಿದಂತಹ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾದ್ರೂ ಅದು ಆತ್ಮಹತ್ಯೆ ಅಂತ ಹೇಳಿ ಒಪ್ಕೊಳ್ಳುವುದಕ್ಕೆ ಬಹಾರ್ ಆಸ್ಮಾ ಕುಟುಂಬಸ್ಥರು ಸಿದ್ಧರಿಲ್ಲ. ಯಾಕಂದ್ರೆ ತಮ್ಮ ಮಗಳಿಗೆ MA ಓದಿಸಿದ್ದಾರೆ, ಡಬಲ್ ಗ್ರಾಜುಯೇಟ್ ಮಾಡ್ತಿದ್ದಾರೆ. ಮಗಳು ಹೇಗೆ ಅನ್ನೋದು ಪೋಷಕರಿಗೆ ಗೊತ್ತು. ಆಕೆ ಧೈರ್ಯವಂತೆ, ಎಂಥದ್ದನ್ನ ಕೂಡ ಫೇಸ್ ಮಾಡುವಷ್ಟು ಶಕ್ತಿ ಇದ್ದಾಕೆ. ಅಂಥವಳು ಸೂಸೈಡ್ ಮಾಡ್ಕೊಳ್ತಾರೆ ಅಂದ್ರೆ ನಾವು ನಂಬೋದಕ್ಕೆ ತಯಾರಿಲ್ಲ. ಆಕೆಯನ್ನ ಕೊಲೆ ಮಾಡಿದ್ದಾನೆ ಬಶೀರುಲ್ಲಾ ಅನ್ನೋದು ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ. ಸಾಂಸಾರಿಕ ಕಲಹಕ್ಕೆ ಹಾಗಾದ್ರೆ ಬಹಾರ್ ಆಸ್ಮಾ ಬಲಿಯಾಗ್ಬಿಟ್ಲ. ಬಹಾರ್ ಆಸ್ಮಾ ಹಾಗೆ ಬಶೀರುಲ್ಲಾ ಇವರಿಬ್ಬರಿಗೆ ಮದುವೆ ಆಗಿದ್ಯಾವಾಗ, ಇವರಿಬ್ಬರ ನಡುವೆ ಆಗಿದ್ದೇನು, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. 2023ರಲ್ಲಿ ಬಹಾರ್ ಆಸ್ಮಾ ಬಶೀರುಲ್ಲಾ ಜೊತೆ ಇವರಿಬ್ಬರ ಮದುವೆಯಾಗಿರುತ್ತೆ. 2023 ಅಂದ್ರೆ 3 ವರ್ಷಗಳ ಹಿಂದೆ ಬಹಾರ್ ಆಸ್ಮಾ ಹಾಗೆ ಬಶೀರ್ ಮದುವೆಯಾಗಿತ್ತು. ಕುಟುಂಬದ ಹಿರಿಯರು ನಿಶ್ಚಯಿಸಿಯೇ ಆಗಿದ್ದಂತಹ ಮದುವೆ ಇದು. ಎಲ್ಲರೂ ಒಪ್ಪಿ ಬಹಳ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಸುಲ್ತಾನ್ ಪಾಳ್ಯದ ನಿವಾಸಿಯಾಗಿದ್ದ ಆರೋಪಿ ಪತಿ ಬಶೀರುಲ್ಲಾ ಬಾಪೂಜಿ ನಗರದ ಶಾವಣ್ಣ ಗಾರ್ಡ್ನಲ್ಲಿ ವಾಸ ಇತ್ತು ಬಹಾರ್ ಆಸ್ಮಾ ಅವರ ಕುಟುಂಬ. ನಾನಾಗ್ಲೇ ಹೇಳಿದೆ, ಆಕೆ MA ಪದವೀಧರೆ, ಚೆನ್ನಾಗಿ ಓದಿಸಿದ್ರು ಮಗಳನ್ನ. ತನ್ನ ಕಾಲ ಮೇಲೆ ತಾನು ನಿಲ್ಲಿ ಅನ್ನುವಂತಹ ಬಯಕೆ ಆ ಪೋಷಕರಿಗಿತ್ತು. ಈತ ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ಬಶೀರ್ ಕೈಗೆ ತಮ್ಮ ಮಗಳನ್ನ ಕೊಟ್ಟಿದ್ರು. ಆದ್ರೆ ತಾವು ಸಾಕಿದ್ದಂತಹ ಮಗಳನ್ನ ತಾವು ಹದ್ದಿನ ಕೈಗಿಟ್ವಿ ಅನ್ನೋದು ಆ ಸಂದರ್ಭದಲ್ಲಿ ಬಹಾರ್ ಆಸ್ಮಾ ಪೋಷಕರಿಗೆ ಗೊತ್ತಾಗ್ಲಿಲ್ಲ, ಅರಿವಿಗೆ ಬರಲಿಲ್ಲ. ಈ ಮೃತ ಬಹಾರ್ ಆಸ್ಮಾ ಪತಿ ಬಶೀರ್, ಆತ ಏರ್ಲೈನ್ಸ್ ಕ್ರೂ ಮೆಂಬರ್ಸ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ. ಅಂದ್ರೆ ಏರ್ಲೈನ್ಸ್ ನಲ್ಲಿ ಕೆಲಸ ಮಾಡುವಂತಹ ಕ್ರೂ ಮೆಂಬರ್ಸ್ ಯಾರಿದ್ದಾರೆ, ಏರ್ ಹೋಸ್ಟೆಸ್ಗಳೆಲ್ಲ ಯಾರಿರ್ತಾರೆ, ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಈ ಬಶೀರ್ ಮಾಡ್ತಾ ಇದ್ದ. ದೇವನಹಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಖಾಸಗಿ ಏರ್ಲೈನ್ಸ್ ಸಿಬ್ಬಂದಿಯಾಗಿ ಈತ ಕೆಲಸ ಮಾಡ್ತಾ ಇದ್ದ. ಆದ್ರೆ ಈ ಕೇಳ್ಬರ್ತಾ ಇರುವಂತಹ ಆರೋಪ ಏನು ಅಂದ್ರೆ, ಏರ್ಲೈನ್ಸ್ ನಲ್ಲಿ ಸಿಬ್ಬಂದಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತಹ ಬಶೀರ್ಗೆ ಅಕ್ರಮ ಸಂಬಂಧ ಇತ್ತು ಅನ್ನುವಂಥದ್ದು ಸದ್ಯ ಆಸ್ಮಾ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಅದು ಒಬ್ಬರ ಜೊತೆಗಲ್ಲ, ಹಲವರ ಜೊತೆಗೆ ಆತ ಚಾಟ್ ಮಾಡ್ತಾ ಇದ್ದ, ಮೆಸೇಜ್ ಮಾಡ್ತಾ ಇದ್ದ, ಮಾತನಾಡ್ತಾ ಇದ್ದ, ಓಡಾಡ್ತಾ ಇದ್ದ. ಇದು ಆಸ್ಮಾ ಕುಟುಂಬಸ್ಥರು ಮಾಡ್ತಾ ಇರುವ ಆರೋಪ. ಇದೇ ವಿಚಾರಕ್ಕೆ ಪತಿ ಪತ್ನಿ ಮಧ್ಯೆ ಹಲವು ಬಾರಿ ಜಗಳವಾಗಿತ್ತು. ಕುಟುಂಬಸ್ಥರವರೆಗೂ ಈ ವಿಚಾರ ಹೋಗಿತ್ತು. ಗಂಡನ ನಡೆಯಿಂದ ಮನನೊಂದು ಬಹಾರ್ ಆಸ್ಮಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆದ್ರೆ ಕುಟುಂಬಸ್ಥರು ಮಾತ್ರ ಖಂಡಿತ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಆಕೆ ನಮ್ಮ ಜೊತೆ ಫೋನ್ನಲ್ಲೂ ಕೂಡ ಮಾತನಾಡಿದ್ದಾಳೆ, ನಿಮ್ ಮನೆಗೆ ಬರ್ತೀನಿ ಅಂತ ನನ್ನ ಜೊತೆ ಹೇಳಿದ್ದಾಳೆ ಅಂತ ಹೇಳಿ ಅಕ್ಕ ಹೇಳ್ತಾ ಇದ್ದು, ಗಂಡನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆತನೇ ಕೊಲೆ ಮಾಡಿ ಆಕೆಯ ಶವವನ್ನ ಕಿಟಕಿಗೆ ನೇಣು ಬಿಗಿದ ರೀತಿಯಲ್ಲಿ ನೇತಾಕಿ ಎಸ್ಕೇಪ್ ಆಗಿದ್ದ ಅನ್ನುವಂಥದ್ದು ಬಹಾರ್ ಆಸ್ಮಾ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.